ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿವೇಕಾನಂದ ಸರ್ ಏನಾದ್ರು ಅಭಿಪ್ರಾಯ ಇದೆಯಾ? ಯಾಕಂದ್ರೆ SK ಉಮೇಶ್ ಸರ್ ಇದ್ದಾರೆ, ಅವ್ರ ಹತ್ರ ಹೋಗ್ಬಿಡೋಣ. ಒಂದಷ್ಟು ಪೊಲೀಸ್ ಇಲಾಖೆ ಹೆಂಗ್ ಕೆಲಸ ಮಾಡುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ವೆರಿ ಇಂಪಾರ್ಟೆಂಟ್. ಹಂಗಾಗಿ ಅವ್ರ ಹತ್ರ ಏನಂದ್ರೆ ಈ ಕೋವಿಡ್ ನಂತರದಲ್ಲಿ ಒಂಥರ ಸ್ಮಶಾನ ವೈರಾಗ್ಯ ಬಂದಿದೆ ಎಷ್ಟೋ ಜನಕ್ಕೆ. ನೀವು ನೋಡಿ, ಮೊದಲು ಸ್ಮಶಾನ ವೈರಾಗ್ಯ ಅನ್ನೋದು ಏನಾದ್ರು ಅಚೀವ್ ಮಾಡಿದವ್ರಿಗೆ ವಯಸ್ಸಾದವ್ರಿಗೆ ಬರ್ತಾ ಇತ್ತು. ಈಗ ಹೆಚ್ಚು ಕಡಿಮೆ ಯೂತ್ಸ್ ಅಲ್ಲಿ ಅದು ಬಂದ್ಬಿಟ್ಟಿದೆ. ಎಷ್ಟು ದಿನ ಇದೀವೋ ಏನು ಅದು ಪರ್ಟಿಕ್ಯುಲರ್ ಆಗಿ ಯಾವಾಗ ಪುನೀತ್ ರಾಜ್ಕುಮಾರ್ ಅವರು ಅಷ್ಟೊಂದು ಆರೋಗ್ಯವಾಗಿದ್ದು ಸಡನ್ ಆಗಿ ಸತ್ರಲ್ಲ, ಆಗ ಯುವಕರಲ್ಲಿ ಒಂದು ರೀತಿಯ ಒಂದು ಇದಿಲ್ಲ, ಅವ್ರ ದೃಢತೆ ಬರ್ತಾ ಇಲ್ಲ. ಯಾವಾಗ ಸತ್ತೋಗ್ಬಿಡ್ತೀವೋ ಏನಾಗ್ಬಿಡ್ತೀವೋ ಅನ್ನೋದು ಒಂದು. ಎರಡನೇದಾಗಿ ಈ ಸಮಾಜ ಆರ್ಥಿಕ ಕೇಂದ್ರೀಕೃತವಾಗ್ಬಿಡ್ತದೆ, ಹಣ ಕೇಂದ್ರೀಕೃತ ಆಗೋಗ್ಬಿಟ್ಟು ಮೌಲ್ಯಗಳು ಕುಸಿತಾ ಇದೆ. ಕೇವಲ ನಾವು ಮಾತಾಡ್ತಿರೋದು ತಾಂತ್ರಿಕ, ಪೊಲೀಸು, ಕಾನೂನು, ಬಟ್ ಸಮಾಜ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ. ಟ್ರಾಫಿಕಲ್ಲಿ ನೀವು ನೋಡಿ ಒಂದು ಇಂಪೇಷನ್ಸ್ ಆಗ್ತಾ ಇದೆ. ಅದ್ರ ಜೊತೆ ಕಮ್ಯುನಿಕೇಷನ್ ರೆವಲ್ಯೂಷನ್ ಯಾವಾಗ ಆಗಿದೆ, ಸಮೂಹ ಸಂಪರ್ಕ ಕ್ರಾಂತಿ, ಈಸಿಯಾಗಿ ನಿಮಗೇನು ಬೇಕೋ ಅದು ಸಿಗ್ತಾ ಇದೆ, ಜೊತೆಗೆ ನಿಮ್ಮ ಹತ್ರ ದುಡ್ಡು ಸಿಗ್ತಾ ಇದೆ. ಇದು ಸಮಾಜದ ಮೌಲ್ಯಗಳನ್ನು ಕೂಡ ಕಾಪಾಡ್ಕೋಬೇಕಾಗುತ್ತೆ. ನಾವು ಮಕ್ಕಳಲ್ಲಿ ಒತ್ತಡವನ್ನು ಹೇಳಿ, ಸ್ಪರ್ಧೆಯನ್ನು ಹೇಳಿ, ಇವತ್ತು ನೋಡಿ PUC ಫೈಲ್ ಆಗಿದೆ ಅಂತೇಳಿ 3-4 ಜನ ಮಕ್ಕಳು ಸತ್ತೋಗಿದ್ದಾರೆ. ಸೊ ಅಂದರೆ ಸಮಾಜದಲ್ಲಿ ಈ ಒತ್ತಡವನ್ನು ನಿರ್ಮೂಲನೆ ಮಾಡೋದ್ರ ಮುಖಾಂತರ ಈ ಡ್ರಗ್ಗು ಅದಕ್ಕೆ ರಿಲ್ಯಾಕ್ಸೇಷನ್ ಕೊಡುತ್ತೆ. ಅದು ಹೇಗೆ ಅಂದರೆ ನಿಮ್ಮ ದೇಹ ಮತ್ತು ಮನಸ್ಸನ್ನು ಒಂದಷ್ಟು ಕಾಲ ನೀವು ಮರೆಯೋ ಮಾಡುತ್ತೆ. ಅದು ಅಡಿಕ್ಷನ್ ಆಗಿ ಇಡೀ ಯುವ ಸಮೂಹ ಇನ್ನೊಬ್ಬನಿಗೆ ಹೇಳುತ್ತೆ. ಯಾಕೆಂದ್ರೆ ಕೌಟುಂಬಿಕ ಸಮಸ್ಯೆಯು ಕೂಡ, ಕೌಟುಂಬಿಕ ಜೀವನ ಇದೆಯಲ್ಲ ಅದು ಸಂಕೀರ್ಣವಾಗಿದೆ. ಬಹುತೇಕ ಸಮಾಜ ವಿಘಟನೆ ಆಗ್ತಾ ಇದೆ. ಆ ಎಲ್ಲವೂ ಆ ಮಕ್ಕಳ ಮೇಲೆ ಪ್ರೆಷರ್ ಆಗ್ತಾ ಇದೆ. ಆಮೇಲೆ ಗಂಡು ಹೆಣ್ಣು ಇಬ್ರು ಕೆಲಸಕ್ಕೆ ಹೋಗೋದ್ರಿಂದ ಮಕ್ಕಳ ಮೇಲೆ ನಾವು ಏನು ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಸೊ ಅದಕ್ಕೆ ಎಲ್ಲವೂ ಒಟ್ಟಾಗಿ ಸೇರ್ತಾ ಇದೆ. ಈಗ ಅಟ್ಲೀಸ್ಟ್ ನಮಗೆಲ್ಲ ಸಮಸ್ಯೆಗಳು ಅರ್ಥ ಆಗಿದೆ. ಈ ಸಮಸ್ಯೆಗಳನ್ನು ಅರ್ಥ ಆದಮೇಲೆ ಪರಿಹಾರ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು. ಆಮೇಲೆ ಉಮೇಶ್ ಅವರು ಹೇಳಿದಾಗೆ ಕಟ್ಟಾಕಿದ್ದಾರೆ ಅನ್ನೋದು ನಿಜ. ಆದ್ರೂ ಪೊಲೀಸ್ ಅವರು ಸ್ವಲ್ಪ ಧೈರ್ಯ, ಎಲ್ಲ ನಾವು ಸಿಂಗಮ್ ಅಂತ ಹೇಳ್ತೀವಲ್ಲ, ಆ ಸಿಂಗಮ್ಗಳು ಎಲ್ಲ ಪೊಲೀಸ್ ಅವರು ಆದ್ರೆ ಒಳ್ಳೇದು ಅಂತ ಹೇಳಿ. ಉಮೇಶ್ ಸರ್, ಈಗ ಡ್ರಗ್ ಕಂಟ್ರೋಲ್ ಬೋರ್ಡು ಮತ್ತು ಆ ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸ್ ಅಧಿಕಾರಿಗಳು ತಮ್ಮ ಏರಿಯಾವನ್ನ ಕ್ಲೀನ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ನಾವು ಡ್ರಗ್ಸ್ ಮುಕ್ತ ರಾಜ್ಯ ಮಾಡಬಹುದು. ಬಟ್ ಆ ಕೆಲಸ ಪ್ರಾಮಾಣಿಕವಾಗಿ ಆಗಲ್ಲ. ಕಾರಣ ಅವರೇ ಶಾಮೀಲಾಗ್ಬಿಟ್ಟಿರ್ತಾರೆ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಒಂದು ಪ್ರಮೋಷನ್ ಆಗಬೇಕು ಅಂದ್ರೆ ದುಡ್ಡು ಕೊಡಬೇಕು. ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀವಿ, ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದೀವಿ, ನಾವು ಅದನ್ನು ವಾಪಸ್ ತಗೊಳ್ಬಾರ್ದಾ ಅಂತ ಅಧಿಕಾರಿಗಳು ಪ್ರಶ್ನೆ ಮಾಡಿರುವ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದೆ. ಲಂಚಕ್ಕೆ ಬಾಯಿ ತೆಗೆದು ಇಡೀ ರಾಜ್ಯವನ್ನ ಹಾಗಾದ್ರೆ ಡ್ರಗ್ಸ್ ತಗೊಳಕ್ಕೆ ಅಥವಾ ಹರಿದಾಡಕ್ಕೆ, ಸಪ್ಲೈ ಆಗೋದಕ್ಕೆ ಈಸಿಯಾಗಿ ಕಾರಣ ಆಗ್ತಾ ಇರೋದು ಅಧಿಕಾರಿಗಳು ಅನ್ನುವಂತಹ ವಿಚಾರ ಬರುತ್ತೆ. ಒಪ್ಕೊಳ್ತೀರಾ ಉಮೇಶ್ ಸರ್? ಹಿಂಗೆ ಇದೆಯಾ ವಾಸ್ತವ ಪರಿಸ್ಥಿತಿ? ಇಲ್ಲ, ಖಂಡಿತವಾಗ್ಲೂ ಪೊಲೀಸ್ ಇಲಾಖೆನಲ್ಲಿ ಆತರ ಇಲ್ಲ. ಕಾರಣ ಏನು ಅಂತಂದ್ರೆ, ಯಾವುದೇ ಕಾರಣ ಅಂತ ಕಾಂಪ್ರಮೈಸ್ ಮಾಡ್ಕೊಳ್ಳುವಂತದ್ದು, ಮತ್ತೆ ಅವ್ರ ಕಡೆಗೆ ಗೊತ್ತಿದ್ರು ಸಹ ಅದನ್ನ ರೇಡ್ ಮಾಡದೆ ಅವ್ರ ಜೊತೆ ಶಾಮೀಲಾಗ್ತಕ್ಕಂಥದ್ದು ಅಪರೂಪದಲ್ಲಿ ಅಪರೂಪ. ಎಸ್ಪೆಷಲಿ ಡ್ರಗ್ ರಿಲೇಟೆಡ್ ಸಂಬಂಧಪಟ್ಟ ಹಾಗೆ ಈಗಾಗಲೇ ನೋಡಿ, ಈಗಾಗಲೇ ಕೆಲವಷ್ಟು ಆಫೀಸರ್ಗಳು ಕೆಲವಷ್ಟು ಫ್ಯಾಕ್ಟ್ರಿಗಳಿತ್ತು ಅಂತ ಹೇಳಿ ಮುಂಬೈನವ್ರು ಬಂದು ರೇಡ್ ಮಾಡಿ ಸಿಗಾಕೊಂಡು ಕೊನೆಗೆ ಅವ್ರ ಮೇಲೆ ಕ್ರಮ ಎಲ್ಲ ಜರುಗಿಸ್ತು. ಹಾಗೆ ಒಳ್ಳೊಳ್ಳೆ ಅಧಿಕಾರಿಗಳಿರುವಂತ ಜಾಗಗಳಲ್ಲೇನೆ ಗೊತ್ತಿಲ್ದೇನೆ ಸಹ ಒಳಗಡೆನೆ ಒಂದೊಂದು ವಿಷಯ ನಡೆದ್ಬಿಡ್ತವೆ, ಗೊತ್ತಾಗಲ್ಲ ಅದು. ಆ ಕಾರಣಕ್ಕೋಸ್ಕರನೇ ಈಗ ಬಹಳ ಅತ್ಯಂತ ಹೆಚ್ಚಿನ ಹೊರ ರಾಜ್ಯದ ವಿದ್ಯಾರ್ಥಿಗಳು ಮತ್ತೆ ಹೊರದೇಶದ ಜನಗಳು ಬಂದು ನಮ್ಮ ಬೆಂಗಳೂರಿನಲ್ಲಿ ಕೇಂದ್ರೀಕೃತವಾದ ಮೇಲೆ ಏನಾಗ್ತಾ ಇದೆ, ಇದು ಬಹಳ ದೊಡ್ಡ ಚಾಲೆಂಜ್ ಆಗ್ತಾ ಇದೆ. ಮೊದಲಾದ್ರೆ ಬಹಳ ನಾವು ಸರ್ಪ್ರೈಸ್ ಆಗಿರ್ತಾ ಇದ್ವಿ, ಈಗ ಆಗಲ್ಲ. ಇದೊಂಥರ ವರ್ಲ್ಡ್ ಸಿಟಿ ಇದ್ದಂಗ ಆಗ್ತಿದೆ ಬೆಂಗಳೂರಿಗೆ, ಕನೆಕ್ಟ್ ಟು ಎಂಟೈರ್ ವರ್ಲ್ಡ್ ನಾವು. ಆ ಕಾರಣಕ್ಕೆ ಈ ಮಧ್ಯ ಈ ನೈಜೀರಿಯಾ ಮತ್ತೆ ಈ ತರ ಕಂಟ್ರಿಗಳಿಂದ ಬರ್ತಾ ಇರ್ತಕ್ಕಂಥವ್ರು ರೆಗ್ಯುಲರ್ ಆಗಿ ಇದೇ ಕೆಲಸ ಮಾಡ್ತಾ ಇದಾರೆ. ಮತ್ತೆ ಅವ್ರಿಗೊಂಥರ ಕೋರ್ಟು ಮನೆ, ಅವ್ರಿಗೊಂಥರ ಅಳಿಯ ಅತ್ತೆ ಮನೆ ತರ ಆಗೋಗ್ಬಿಟ್ಟಿದೆ. ಅವ್ರನ್ನ ಇಲ್ಲ ಡಿಪೋರ್ಟ್ ಮಾಡ್ತಕ್ಕಂಥದ್ದು, ಸರಿಯಾದಂತ ಕ್ರಮ ಹಾಕುವಂಥದ್ದು. ಯಾಕೆಂದ್ರೆ ಅವ್ರು ಇಲ್ಲೇ ಸಿಗಾಕೊಂಡು ಇಲ್ಲೇ ಇರ್ಬೇಕು ಅಂತ ಹೇಳಿ ಅವರು ಕ್ರಿಮಿನಲ್ ಕೇಸಲ್ಲಿ ಸಿಗಾಕೊಳ್ತಾರೆ. ನಮ್ ದೇಶದ ಕಾನೂನು ಏನು ಅಂದ್ರೆ, ಆ ಕ್ರಿಮಿನಲ್ ಕೇಸ್ ಮುಗಿಸ್ಕೊಂಡು ಆದ್ಮೇಲೆ ಡಿಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಒಂದು ಕ್ರಿಮಿನಲ್ ಕೇಸ್ ಹಾಕಿಸ್ಕೊಂಡು ಅವ್ನ ಕೇಸ್ ನಡೀತಾ ಈಚೆ ಬರ್ತಾನೆ, ದಂಧ ಮಾಡಕ್ ಪ್ರಾರಂಭ ಮಾಡ್ತಾನೆ. ಮತ್ತೆ ನೇನು ಅವನು ಡಿಪೋರ್ಟ್ ಮಾಡ್ಬೇಕು ಅಂದಾಗ ಇನ್ನೊಂದು ಕೇಸ್ ಅವನೇ ಹಾಕಿಸ್ಕೊಳ್ತಾನೆ, ಮತ್ತೆ ಅವ್ನು ಬೇಲೆಯಲ್ಲಿ ಹೋಗ್ತಾನೆ, ಈಚೆ ಬರ್ತಾನೆ. ಈ ತರ ಆಚೆ ಹೋಗದೇ ಇರೋ ಕಾರಣಕ್ಕೋಸ್ಕರ, ದೇಶ ತೊರೆದು ಹೋಗದೇ ಇರೋ ಕಾರಣಕ್ಕೋಸ್ಕರನೇ ಸಿಗಾಕೊಂಡು ಇಲ್ಲೇ ಇಟ್ಕೊಂಡು 16 ವರ್ಷಗಳಿಂದ ದಂಧಗಳನ್ನ ಮಾಡ್ತಾ ಇರ್ತಕ್ಕಂಥವ್ರನ್ನ ನಾವು ಹಲವಾರು ಜನನ ಬಂಧಿಸ್ತಾ ಇರುವಂತದ್ದು, ಮತ್ತೆ ಅವ್ರ ವಿರುದ್ಧವಾಗಿ ನೋಡ್ತಾ ಇದೀವಿ. ಅದರಿಂದ ಆಚೆ ಬರ್ಬೇಕು ನಾವು. ಅವ್ರು ಒಂದ್ಸಾರಿ ಸಿಗಾಕೊಂಡ್ರೆ ತಗೊಂಡೋಗ್ಬಿಟ್ಟು ಅವ್ರನ್ನ ಇಲ್ಲಿಂದ ಇಮಿಡಿಯೇಟ್ ಆಗಿ ಆಚೆ ಬಿಸಾಕ್ಬಿಡ್ಬೇಕು. ಅವ್ರನ್ನ ಟ್ರಯಲ್ ಗಿಯಲ್ ಎಲ್ಲ ಕಾಯಿ ಪ್ರಶ್ನೆ ಆಗ್ಬಾರ್ದು ಕೋರ್ಟ್ ಅಲ್ಲಿ. ಯಾವ ಕಾರಣಕ್ಕೂ ಟ್ರಯಲ್ ಆಗಿ ಮುಗಿದು ಅವ್ನಿಗೆ ಶಿಕ್ಷೆ ಆಗ್ತದೆ ಅಂತ ನಮಗೂ ಗ್ಯಾರಂಟಿ ಇಲ್ಲ ಬಿಡಿ. ಯಾಕೆಂದ್ರೆ ನಾವುನುವೆ
ಮೈ ತುಂಬಾ ಕೇಸ್ ಹಾಕಿ ಬಂದ್ವಿ. ನಾವು ಯಾವ್ದನ್ನು ಶಿಕ್ಷೆ ತಗೊಳಕ್ ಆಗ್ಲಿಲ್ಲ, ಯಾಕೆಂದ್ರೆ ಸಾಕ್ಷಿದಾರರುಗಳು ನಮ್ಗೆಲ್ಲ ಕೋರ್ಟ್ಗಳಿಗೆ ಸಕಾಲಕ್ಕೆ ಬಂದೆಲ್ಲ ಸಪೋರ್ಟ್ ಮಾಡೋದಿಲ್ಲ. ಏನ್ ಮಾಡಿದ್ರು ಅವ್ರು ಬಂದು ನಮ್ಮ ಪರವಾಗಿ ನಿಲ್ಲುದಿಲ್ಲ. ನಮ್ ದೇಶದಲ್ಲಿ ಎಲ್ಲಾರು ಅಷ್ಟೇನೆ ಒಂದ್ 6 ತಿಂಗಳು ಕಳ್ತ ಅಯ್ಯೋ ಪಾಪ ಅನ್ನು ಜಾಸ್ತಿ ನಾವು ಅಯ್ಯೋ ಹಾಳಾಗೋಗಿ ಬಿಡಯ್ಯ ಏನೋ ಬುದ್ಧಿ ಕಲ್ತ್ಕೊಳ್ತಾನೆ ಈ ಸರಿ ಅನ್ನುವಂಥದ್ದು ಎಲ್ಲಾರ್ಗು ಅಯ್ಯೋ ಪಾಪ ಜಾಸ್ತಿ ಇರೋ ಕಾರಣಕ್ಕೋಸ್ಕರ ಏನಾಗ್ತಾ ಇದೆ ನಾವೆಲ್ಲ ಬಹಳ ಎಲ್ಲಾ ಕಡೆ ಅಯ್ಯೋ ಪಾಪ ಅನ್ನೋ ವ್ಯವಸ್ಥೆನೇ ಇದೆ ಅನ್ಸುತ್ತೆ ಉಮೇಶ್ ಸರ್.